ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗಣೇಶ ಚತುರ್ಥಿ ಆದ ನೆಕ್ಸ್ಟ್ ಡೇ ಲಾಗ್ ನೋಡಿ. ಇದು ನಾನು ಒಂದು 15 ಡೇಸ್ ನಮ್ಮೂರಿಗೆ ನಮ್ಮ ತವ್ರ ಮನೆಗೆ ಹೋಗ್ಬಿಟ್ಟಿದ್ದೆ. ಹಂಗಾಗಿ ಅಲ್ಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಹಂಗಾಗಿ ನಾನು ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಎಲ್ರಿಗೂ ಸಾರಿನೂ ಕೇಳ್ತೀನಿ. ಆ್ಯಂಡ್ ಇವತ್ತು ಗಣೇಶ ಚತುರ್ಥಿ, ಗಣೇಶ ಎಲ್ಲ ಕುಂದ್ರಿಸಿರ್ತಾರಲ್ವ, ಹಂಗಾಗಿ ಒಂದು ರೌಂಡು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಬನ್ನಿ. ಆ್ಯಂಡ್ ಸ್ವಲ್ಪ ಕೆಲಸನಿದೆ, ಮುಗಿಸ್ಕೊಂಡು ಬರೋಣ. ಬನ್ನಿ. ಸನ್ನಿ ರೆಡಿನಾ? ರೆಡಿಯಾಗಿದ್ದಾನೆ ನೋಡಿ, ಹೊಸ ಬಟ್ಟೆ ಹಾಕ್ಕೊಂಡು. ಸನ್ನಿ ಎಲ್ಲಿಗೆ ಹೋಗ್ತಿದ್ದೀವಿ ಸನ್ನಿ? ಅವನಿಗೆ ಶಾಪಿಂಗ್ಗೆ. ಬನ್ನಿ ಹೋಗೋಣ. ನೋಡಿ ತುಂಬ ದಿನನೇ ಆಯ್ತಲ್ವಾ ಲಾಗ್ ಮಾಡಿದೆ. ನನಗೂ ಬೇಜಾರಿದೆ. ಬಟ್ ಅಲ್ಲೆಲ್ಲ ನೆಟ್ವರ್ಕ್ ಎಲ್ಲ ಬರ್ತಾ ಇರಲಿಲ್ಲ. ಮುಂಚೆನೂ ಸ್ವಲ್ಪ ನಾವು ಬ್ಯುಸಿ ಆಗೋಗ್ಬಿಟ್ವಿ ಮನೇಲೆಲ್ಲ, ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಡೈಲಿ ಲಾಗ್ ಬರ್ತಾ ಇರುತ್ತೆ, ಎಲ್ಲ ಯಾರೂ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಬನ್ನಿ, ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನಿನ್ನೆನೇ ಬಂದಿರೋದು ನಾವು ಊರ್ಲಿಂದ. ಬಂದ ತಕ್ಷಣವೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ಸ್ನ ಅವಾಗವಾಗ ಹಾಕ್ತಾಯಿದ್ದೆ, ಶಾರ್ಟ್ಸ್ ಮಾತ್ರ ಬಿಟ್ಟಿಲ್ಲ, ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಒಂದು 3 ಡೇಸ್ಲಿಂದ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. 2 ಡೈಲಿ ಕಂಟಿನ್ಯೂ ಮಾಡ್ತೀನಿ ಇನ್ಮೇಲೆ. ಬನ್ನಿ, ಎಲ್ಲ ಸ್ಕಿಪ್ ಮಾಡಿದೆ ನಾನು ವಿಡಿಯೋ ನೋಡಿ. ಬಾಸನಿ ರೆಡಿನಾ? ತುಂಬ ಮೋಡ ನಮ್ಮ ಕಡೆ ಎಲ್ಲ. ಸನಿಗೂ ಕೂಡ ತುಂಬ ಹುಷಾರಿರ್ಲಿಲ್ಲ ನೋಡಿ, ಎಷ್ಟು ತೆಳ್ಳಗಾಗೋಗ್ಬಿಟ್ಟಿದ್ದಾನೆ. ಹೋಗೋಣ ನಡೀರಿ. ಎಲ್ಲಿಗೆ ಹೋಗ್ತಿದ್ದೀವಿ ಸನಿ? ಅವ್ನು ಶಾಪಿಂಗ್ ಹೋಗ್ತಿದ್ದಾನಂತೆ, ಅವನೊಬ್ಬನೇ ಹೋಗ್ತಿದ್ದಾನೆ. ನಾವು ನೆಕ್ಸ್ಟ್ ಬಂದಿರೋದೇ ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಗಿಡ ತಗೊಳ್ಬೇಕು, ಮನೆಗೆ ಹಾಕಬೇಕು ಅಂತೇಳಿ. ಬಟ್ ಮಳೆಗಾಲ ಬಂತು, ಬೇಡ ಅಂತ ನಮ್ಮ ಹಸ್ಬೆಂಡು. ಸುಮ್ಮನೆ ನಾವೆಲ್ಲ ಇರಲ್ಲ ಅಲ್ವಾ ಜಾಸ್ತಿ, ಅದ್ರ ಸ್ಮೆಲ್ಲಿಗೆ ಏನಾದರೂ ಅಂದರೆ ಕ್ರಿಮಿ ಕೀಟಗಳು, ಹುಳಗಳು ಬರ್ಬೋದು, ಬೇಡ, ನಾವು ಮನೇಲಿದ್ದರೆ ಮೇಂಟೈನ್ ಮಾಡ್ಬೋದು, ಜಾಸ್ತಿ ಸ್ವಲ್ಪ ಹೊರಗಡೆ ತಿರುಗಾಡ್ತೀವಿ, ಬೇಡ ಅಂತ ಇಷ್ಟು ದಿನ ನನಗೆ ಅಲ್ಲಿಗೆ ಇದಾಕಿದ್ರು. ಬೇಡ ಅಂತೇಳಿ ಸ್ಟಾಪ್ ಮಾಡಿದರು. ನಾನೇನಾಗಲ್ಲ, ತೊಗೊಂಡು ಬಿಡೋಣ, ನಂಗೆ ತುಂಬಾ ಇಷ್ಟ ಅಂತೇಳಿ ಇವತ್ತು ಬಂದಿದ್ದೀನಿ. ಬಂದು ಗಿಡಗಳು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ಯಾವ್ದು ಬೇಕು ಯಾವುದಿಲ್ಲ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು, ಎಷ್ಟೊಂದು ಕಲೆಕ್ಷನ್ಸ್. ಫೈನಲ್ ಆಗಿ ಒಂದು 6 ಗಿಡ ಏನೋ ತಗೊಂಡೆ ನಾನು. ಚೆನ್ನಾಗಿದ್ದವು. ನೆಕ್ಸ್ಟ್ ನೋಡೋಣ, ಮತ್ತೆ ಚೆನ್ನಾಗಿ ಬರ್ತಾ ಇದ್ರೆ ಮತ್ತೆ ನೆಕ್ಸ್ಟ್ ತಗೊಳ್ಳೋಣ ಅಂದ್ಬಿಟ್ಟು ಒಂದು 6 ಪುಟ್ಟ ಗಿಡಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನಾನೇ ಪಾಟ್ ತಗೊಂಡು, ಆನ್ಲೈನಲ್ಲಿ ಪಾಟ್ ಆರ್ಡ್ರ್ ಮಾಡಿದ್ದೆ, ಅದಕ್ಕೆ ಹಾಕ್ಸ್ಕೊಂಡು ಮನೆಗೆ ತಗೊಂಡು ಬಂದ್ವಿ. ಏನಪ್ಪ ಅಂದರೆ ಇಲ್ಲಿ ಗಿಡಗಳ, ನಾನು ಗಣೇಶ ನೋಡೋಕೆ ಹೋಗ್ಬೇಕಂತ ಹೇಳಿದ್ನಲ್ವ, ಹಂಗಾಗಿ ಗಿಡಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಪಾಟಲ್ಲಿ ಮಣ್ಣು ಹಾಕಿ ಇಡಕ್ಕೆ ಹೇಳ್ಬಿಟ್ಟು ನಾವು ಗಣೇಶನ್ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ. ಯಾಕೆಂದರೆ ಇಟ್ಕೊಂಡೆಲ್ಲ ಓಡಾಡೋಕ್ಕಾಗಲ್ಲ ಅಲ್ವಾ, ಹಂಗಾಗಿ. ಫೈನಲಿ ತಗೊಂಡ್ವಿ. ಬಟ್ ಗಣೇಶನ್ ನೋಡ್ಕೊಂಡು ಬರ್ಬೇಕಂತ ಇಲ್ಲೇ ಇಟ್ಟು ಹೋಗ್ತಾ ಇದ್ದೀವಿ. ಬನ್ನಿ. ನಾ ಗಣೇಶ ಅಂತೀನಿ, ಅವ್ನು ಶಾಪಿಂಗ್ ಅಂತ. ಯಾರು ತಗೋಣ ಈಗ? ಫಸ್ಟ್ ಗಣೇಶ, ಶಾಪಿಂಗ್. ಎಲ್ಲಿ ಹೋಗ್ಬೋದು? ನಾನು ಮನೆಗೆ ಹೋಗ್ಬಿಡ್ತೀನಿ. ಓಕೆ, ಸನ್ನಿದೆ ಶಾಪಿಂಗ್ ಹೋಗೋಣ. ಓಕೆ, ಡನ್. ಪಾನಿಪುರಿ ಹೋಗೋಣ. ಸರಿ. ಟೋಟಲಿ ನಮ್ಮೂರಲ್ಲಿ ನಾನು ಇವತ್ತೊಂದು 3 ಗಣೇಶ ಇಲ್ಲ 4 ಗಣೇಶನ ನೋಡಿದೆ. ಬಟ್ ಇಷ್ಟೊಂದು ಗ್ರ್ಯಾಂಡಾಗಿ ಗಣೇಶನ ಕುಂದ್ರಿಸ್ತಾರಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಡೆಕೋರೇಷನ್ನೇ ಅಷ್ಟು ಚೆನ್ನಾಗಿತ್ತು. ತುಂಬ ದೊಡ್ಡ ಗಣೇಶಗಳಿದ್ವು. ಯಾವೂರಲ್ಲಿ ಯಾವ ಥರ ಇರುತ್ತೆ ಗೊತ್ತಿಲ್ಲ. ನಮ್ಮೂರಲ್ಲಿ ಒಂಥರ ತುಂಬ ದೊಡ್ಡ ಗಣೇಶಗಳೇ ಒಂದು 4 ಕುಂದ್ರಿಸ್ಬಿಟ್ಟಿದ್ರು. ನಂಗಂತೂ ಫುಲ್ ಖುಷಿ ಆಗ್ತಾ ಇತ್ತು.
ಆ್ಯಂಡ್ ನಾನು ಎಲ್ಲ ಕಡೆನೂ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ಅಂದರೆ ತುಂಬಾನೇ ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟಿದ್ರು. ಕಾಪಿ ರೈಟಿಂಗ್ ಆಗಬಾರ್ದಲ್ವಾ, ಹಂಗಾಗಿ ಹೋಗಿ ಗಣೇಶಗೆಲ್ಲ ನಮಸ್ತೆ ಮಾಡ್ಕೊಂಡು ಎಲ್ಲ ಕಡೆನೂ ಪ್ರಸಾದ ಕೊಡ್ತಾರೆ. ಮತ್ತು ಆಮೇಲೆ ಕರೆಕ್ಟಾಗಿ ಅಂದರೆ ದರ್ಶನ ಮಾಡಕ್ಕೆ ಕ್ಯೂ ಕೂಡ ಇರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಮತ್ತು ಎಲ್ಲ ಗಣೇಶ ನೋಡಿ ಒಂಥರ ರೋಮಾಂಚನ ಆಗುತ್ತೆ. ಯಾಕಂದರೆ ಎಲ್ಲನೂ ಒಂಥರ ಗಣಪತಿ ಅಂದ್ರೇ ಅದೇ ಥರನೆಲ್ಲ ವಿಘ್ನ ವಿನಾಶಕ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಖುಷಿ ಆಯಿತು. ಈ ಗಣೇಶ ಅಂತೂ ತುಂಬಾ ದೊಡ್ಡದಾಗಿತ್ತು. ಮತ್ತು ಪಕ್ಕದಲ್ಲಿ ಕೂಡ ಚಿಕ್ಕ ಚಿಕ್ಕ ಗಣೇಶಗಳು ಕೂಡ ತುಂಬಾ ಇದ್ವು. ಹಾಗೆ ಒಂದು ಸ್ವಲ್ಪ ಹೊತ್ತು ಸನಿಗೂ ಈ ಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮು ನನಗೆ ಗೊತ್ತಿಲ್ಲ, ನಾವು ಜಾಸ್ತಿ ಹೋಗಿರಲಿಲ್ಲ. ಆಮೇಲೆ ನೆಕ್ಸ್ಟ್ ಮತ್ತೊಂದು ಗಣೇಶನ ಹತ್ರ ಬಂದಿದ್ವಿ ನೋಡಿ. ಇಲ್ಲೂ ಕೂಡ ಹಾಡು, ಫಂಕ್ಷನ್ಸು, ಡ್ಯಾನ್ಸ್ ಅಂತೇಳಿ ಎಲ್ಲನೂ ಮಾಡ್ತಾಯಿದ್ರು. ಗಣೇಶನಿಗೆ ಈ ಥರ ನಮ್ಮೂರಲ್ಲಿ ಮಕ್ಕಳಿಗೆಲ್ಲ ಕರೆಸಿ ಕಾಂಪಿಟೇಷನ್ ಮಾಡಿ ಪ್ರೈಸಸ್ ಎಲ್ಲ ಕೊಡ್ತಾರೆ, ಆ ಥರ ಕೊಡ್ತಾಯಿದ್ರು ಅಲ್ಲಿ. ಇದು 3ನೇ ಗಣೇಶ. ಫಸ್ಟ್ನೇ ಗಣೇಶ ಆ್ಯಂಡ್ 3ನೇ ಗಣೇಶ ಒಂದು ಸ್ವಲ್ಪ ಸಿಂಪ್ಟಮಲ್ಲಿ ಸೇಮ್ ಇತ್ತು. ಇದನ್ನು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ನಾವು ಗಣೇಶನ ನೋಡಿಕೊಂಡು ಬರೋಷ್ಟಿಗೆ ರಾತ್ರಿ ಎಲ್ಲ 8 ಗಂಟೆ ಎಲ್ಲ ಆಯಿತು. ನೋಡ್ತಿರ್ಬೋದು ನಮ್ಮೂರಲ್ಲೆಲ್ಲ ಫುಲ್ಲು ಈ ಥರ ಎಲ್ಲ ಹಬ್ಬಕ್ಕೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಇಡೀ ಊರೇ ಮಿಂಚ್ತಾ ಇದೆ. ರಾತ್ರಿ ಹೊತ್ತು ಹೋಗ್ಬೇಕು, ಫುಲ್ ಎಲ್ಲೆಲ್ಲೂ ಲೈಟ್ ಎಲ್ಲ ಗಣೇಶನ ಹಬ್ಬದ ಸಲಂದ ಒಂಥರ ಏನೋ ಖುಷಿ ಆಗುತ್ತಲ್ವಾ. ನೆಕ್ಸ್ಟ್ ಫೈನಲ್ ಆಗಿ ಲಾಸ್ಟ್ ಒಂದು ಗಣೇಶನ ನೋಡಕ್ಕೆ ಬಂದಿದ್ದೀವಿ. ಇನ್ನೂ ತುಂಬ ಅಂದರೆ ತುಂಬಾನೇ ಗಣೇಶನ ಕೂಡಿಸಿದ್ದಾರೆ. ನಮಗೆ ಎಷ್ಟಾಗುತ್ತೆ ಟೈಮು, ತುಂಬ ಕತ್ಲು ಬೇರೆ ಆದ್ರೂ ತುಂಬ ರಿಸ್ಕ್ ಅಂತೇನಿಲ್ಲ, ಮನೆಗೆ ಹೋಗ್ಬಿಡೋಣ ಬೇಗ ಅಂದ್ಬಿಟ್ಟು ಲಾಸ್ಟ್ ಇದೊಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕುಂದ್ರಿಸಿದ್ದಾರೆ. ಎಲ್ಲ ಡೆಕೋರೇಷನ್ ಆಗಿರ್ಬೋದು ಆ್ಯಂಡ್ ಏರಿಯಾ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅನಿಸಿತು ನನಗೆ. ಯಾಕಂದರೆ ಅಕ್ಕಪಕ್ಕ ಶಾಪ್ಗಳಿದ್ರೂ ಕೂಡ ಎಲ್ಲ ಕಡೆ ಡೆಕೋರೇಷನ್ ಮಾಡಿದ್ದಾರೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ನೋಡ್ತಿರ್ಬೋದು ಇದು 4ನೇ ಗಣೇಶ. ಚೆನ್ನಾಗಿ ಕುಟ್ಸಿದ್ದಾರೆ, ಒಂಥರ ಏನೋ ಖುಷಿಯಪ್ಪ. ನೋಡಿ ಅಷ್ಟು ತಗೊಂಡು ಬರೋಟಿಗೆ ರಾತ್ರಿನೇ ಆಗೋಯ್ತು. ಗಣಪತಿ ನೋಡಿಕೊಂಡು ನೋಡಿ ಸನಿ ಯಾವ ಥರ ಬರ್ತಾ ಇದ್ದಾನೆ. ಫೈನಲಿ ತಂದಿದ್ದೀವಿ, ಸೆಟ್ ಮಾಡ್ಬೇಕು ಇವಾಗ. ಆ ಚಪ್ಪಲ ಕಟ್ಸ್ ಸ್ಟ್ಯಾಂಡ್ ಕೂಡ ತಗೊಂಡು ಬಂದಿದ್ದೀವಿ. ಈ ಸ್ಪೇಸಿಗೇನು ಎಲ್ ಶೇಪ್ ಇದೆ ಅಲ್ಲ, ಅಲ್ಲಿ ಸೆಟ್ ಮಾಡ್ಬೇಕಂತೇಳಿ. ಯಾವ ಥರ ಸೆಟ್ ಮಾಡಬೇಕು ನೋಡೋಣ, ಹೆಂಗೆ ಬರುತ್ತಾ ನೋಡೋಣ. ನೋಡಿ ಒಂದು ರೋಸ್ ಆಗಿದೆ ಇಲ್ಲಿ ಗಿಡದಲ್ಲಿ. ಏಯ್ ಮುಟ್ಬೇಡ ಪಪ್ಪ, ಹಂಗೆ ಮುಟ್ಬಾರ್ದು. ಎಲ್ಲ ಕ್ಲೀನ್ ಮಾಡಿಕೊಂಡು ಮುಟ್ಬಾರ್ದು ಪಪ್ಪ. ಎಲ್ಲ ನೋಡಿ ಗಲೀಜೆಲ್ಲ ತೆಗೆದು ಲಾಸ್ಟ್ ಲೈಟ್ ಆದ ಚಂದ. ಅಲ್ಲಿ ಸ್ಟ್ಯಾಂಡ್ ಇಡ್ತಾರೆ, ಅದೇ ಗಿಡ. ಎಲ್ಲ ಕ್ಲೀನಾಗಿ ಅದು ಪ್ಲೇಸ್ನ ಒರೆಸ್ಕೊಂತಿದ್ದೀವಿ. ಎಂಟು ಗಂಟೆ ಆಗಿದೆ ಟೈಮು. ಇವತ್ತೇ ಮಾಡ್ಬಿಡೋಣ ಎಲ್ಲನೂ ಅಂತ. ಆ್ಯಂಡ್ ಸ್ಟ್ಯಾಂಡ್ ಕೂಡ ಸೆಟ್ ಮಾಡ್ತಾ ಇದ್ವಿ. ಸ್ಟ್ಯಾಂಡ್ ಕೂಡ ಹೊಸದೇ ತಗೊಂಡು ಬಂದ್ಬಿಟ್ಟಿದ್ವಿ ಎಲ್ಲನೂ. ಯಾಕಂದರೆ ಅಲ್ಲಿ ಕೆಳಗಡೆ ಇಟ್ಟು ನೀರೆಲ್ಲ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗ್ತಾ ಇದ್ವು, ಹಂಗೆ ಚೆನ್ನಾಗಿ ಅನ್ಸಲ್ಲ ಅಲ್ವಾ. ಸ್ಟ್ಯಾಂಡ್ ಇದ್ದರೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೇ ಶಾಪಲ್ಲಿ ಅಂದರೆ ಗಿಡ ಮಾರ್ತಾರಲ್ವ, ಅಲ್ಲೇ ಸ್ಟ್ಯಾಂಡ್ ಕೂಡ ಅವೈಲೇಬಲ್ ಇದ್ವು. ನಮಗೂ ಚೆನ್ನಾಗಾಯಿತು. ಆನ್ಲೈನಲ್ಲಿ ಕೊಡೋಕ್ಕಿಂತ ಸ್ವಲ್ಪ ಕಡಿಮೆನೇ ಕೊಟ್ಟರು, ಹಾಗಾಗಿ ಚೆನ್ನಾಗಾಯಿತು, ಇಷ್ಟ ಕೂಡ ಆಯ್ತು ಅಂದ್ಬಿಟ್ಟು ಸ್ಟ್ಯಾಂಡ್ ಕೂಡ ತಗೊಂಡು ಬಂದ್ವಿ. ಸ್ಟ್ಯಾಂಡ್ ಕೂಡ ಕರೆಕ್ಟಾಗಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ಗೆ ಇಡಬೇಕಂತೇಳಿ ಪ್ಲ್ಯಾನ್ ಮಾಡಿ ಇಡ್ತಾ ಇದ್ವಿ ನೋಡಿ. ಏನಪ್ಪ ಅಂದರೆ ಟೋಟಲಿ ದೊಡ್ಡ ಗಿಡಗಳು ಇನ್ನೇನು ತೊಗೊಂಡು ಬಂದು ಇಟ್ಕೊಂಡಿದ್ನಲ್ವ ಮುಂಚೆನೇ, ಆ ಗಿಡಗಳಿಗೆ 2 ದೊಡ್ಡ ಸ್ಟ್ಯಾಂಡ್ ತೊಗೊಂಡು ಬಂದಿದ್ದೆ. ಯಾಕಂದರೆ ವೇಟ್ ತಡಿಬೇಕಂದ್ಬಿಟ್ಟು. ಚಿಕ್ಕ ಚಿಕ್ಕ ಗಿಡಗಳಿಗೆ ಸ್ವಲ್ಪ ಉದ್ದ ಲೆಂತ್ ಇರೋ 2 ಸ್ಟ್ಯಾಂಡ್ ತೊಗೊಂಡು ಬಂದಿದ್ದೆ. ಪರ್ಫೆಕ್ಟ್ ಮ್ಯಾಚ್ ಆಯಿತು.
ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಿರ್ಬೋದು ಇವಾಗೆಲ್ಲ ಸೆಟ್ ಮಾಡಿಂದ ನಾನೇ ಎಷ್ಟೋ ನೆದ್ರು ಬಿಟ್ಬಿಟ್ಟಿದ್ದೀನಿ ನನ್ನ ಗಿಡಗಳಿಗೆ. ಫೈನಲ್ ಆಗಿ ತುಂಬ ದಿನ ಆಯಿತು ಅಂದ್ಕೊಂಡಿದ್ದೆ ತರಬೇಕಂತ, ಫೈನಲ್ ಆಗಿ ತೊಗೊಂಡು ಬಂದಿದ್ದೀನಿ ನೋಡಿ. ನಿಮ್ಗೆ ಯಾವ ಥರ ಅನಿಸಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತಂದಿರೋದು ನಿಮ್ಗೂ ಖುಷಿ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು. ಈ ಥರ ಚೆನ್ನಾಗಿ ಜೋಡಿಸ್ಕೊತಾ ಇದ್ವಿ ನೋಡಿ. ಇನ್ನು ಎಲ್ ಶೇಪ್ ಸ್ಟ್ಯಾಂಡ್ನ ಈ ಕಡೆ ಹಾಕೊಂಡಿದ್ದೀವಿ. ಆ ಕಡೆ ದೊಡ್ಡ ದೊಡ್ಡ ಕುಂಡ್ಲಗಳಿದ್ವಲ್ಲ ಅದನ್ನ ಆ ಕಡೆ ಶಿಫ್ಟ್ ಮಾಡಿ ಈ ಥರ ಇಟ್ಕೊಂಡು ಬಿಟ್ಟಿದ್ದೀವಿ. ನೋಡೋಕ್ಕೂ ಕೂಡ ಒಂಥರ ಸ್ಪೇಸಸ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಜಾಗ. ನನಗೆ ಸ್ವಲ್ಪ ತುಳಸಿ ಗಿಡನ ಈ ಕಡೆ ಇಟ್ಟರೆ ಆಯ್ತು ಅಂದ್ಕೊಂಡೆ, ಬಟ್ ಅಡ್ಜಸ್ಟ್ ಆಗಲಿಲ್ಲ, ಅದು ದೊಡ್ಡದಾಗ್ಬಿಟ್ಟಿತ್ತಲ್ವಾ. ಇನ್ನು ಸ್ಟ್ಯಾಂಡು ಎಲ್ ಶೇಪ್ ಸ್ಟ್ಯಾಂಡ್ ಎರಡೂ ಕೂಡ ಮ್ಯಾಚ್ ಆದ್ರೇ ಮೂರು ಕುಂಡ್ಲ ಇಡೋಕ್ಕೆ ಸಾಧ್ಯ. ಹಂಗಾಗಿ ತುಳಸಿ ಗಿಡ ಆ ಕಡೆನೇ ಇಡಬೇಕಾಯ್ತು. ಪರವಾಗಿಲ್ಲ ಅಂದ್ಬಿಟ್ಟು ಈ ಥರ ಜೋಡಿಸ್ಕೊತಾ ಇದ್ವಿ ನೋಡಿ. ಫೈನಲ್ ಆಗಿ ತುಂಬಾ ಖುಷಿ ಆಯಿತು. ನನಗಂತೂ ಇಷ್ಟೊಂದು ಇನ್ನೂ ನನಗೆ ಏನಾದರೂ ಜಾಸ್ತಿ ಕುಂಡ್ಲ ಬೇಕಿದ್ರೆ, ಗಿಡಗಳು ಬೇಕಿದ್ರೆ ತಂದು ಹಾಕ್ತೀನಿ. ಇನ್ನು ಇವು ಚೆನ್ನಾಗಿ ಬಂದರೆ. ಈ ಕಡೆ ನಮ್ದೇನು ನಾವು ಈ ಪಾಟ್ ಇಡ್ತಾ ಇದ್ದೀವಲ್ಲ, ಇಲ್ಲಿ ಗಾಳಿ ಬೆಳಕು ಆ್ಯಂಡ್ ಬಿಸಿಲು ತುಂಬಾ ಚೆನ್ನಾಗಿದೆ, ಗಿಡಗಳು ಚೆನ್ನಾಗಿ ಬರುತ್ತೆ. ಬಟ್ ಏನಪ್ಪ ಅಂದರೆ ಓಪನ್ ಪ್ಲೇಸ್ ಅಲ್ವಾ, ಯಾರಾದರೂ ಬಂದು ಕಿತ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋ ಭಯಕ್ಕೆ ನಾನು ಜಾಸ್ತಿ ಹಾಕಲ್ಲ. ಅದು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡ್ತಿರ್ಬೋದು ಫೈನಲ್ ಆಗಿ ನಮ್ಮದೊಂದು ಮಿನಿ ಗಾರ್ಡನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ. ಪ್ರವೇಶ ಇದ್ದರೆ ಇನ್ನೂ ಏನಾದರೂ ಮಾಡ್ಬೋದು, ಬಟ್ ಇಲ್ಲಿ ಓಪನ್ ಪ್ಲೇಸಸ್ ಇರೋದ್ರಿಂದ ನನಗೆ ಅಷ್ಟೊಂದು ಯಾರಾದರೂ ಕಿತ್ಕೊಂಡು ಹೋಗ್ಬಿಡ್ತಾರೇನೋ ಅನ್ನೋದೊಂದು ಭಯ ಅಷ್ಟೇ. ಅದು ಬಿಟ್ಟರೆ ಮತ್ತೇನಿಲ್ಲ. ಫೈನಲ್ ಆಗಿ ಎಲ್ಲ ಗಿಡಗಳನ್ನು ಜೋಡಿಸಿ ನೀರು ಹಾಕ್ತಾ ಇದ್ದೀನಿ. ಸುಮ್ಮನೆ ಮಣ್ಣು ಹಾಕಷ್ಟೇ ಕೊಟ್ಟಿದ್ರು, ಅದಕ್ಕೆ ನೀರು ಹಾಕ್ಬಿಡೋಣ ಅಂತೇಳಿ ನೀರು ಹಾಕ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಮುಂದೆ ಡೈಲಿ ಲಾಗ್ ಬರ್ತಾ ಇರುತ್ತೆ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.